ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನಿನ್ನೆ ನರೇಂದ್ರ ಮೋದಿ ಅವರು ಮಾಡಿದಂಥ ಕ್ಯಾಬಿನೆಟ್ ರಚನೆಯನ್ನು ನೋಡಿದ್ದೀರಲ್ವಾ? ಏನು ಅನ್ನಿಸ್ತು ನಿಮಗೆ? ಕಿಂಗ್ ಮೇಕರ್ಗಳು ಇವ್ರಿಗೆ ಎಲ್ಲ ಸ್ಥಾನ ಕೊಟ್ಬಿಡಬೇಕು, ಅವ್ರು ಇನ್ನಿಲ್ಲದ ಹಾಗೆ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಹೆಚ್ಚಿದ ಒತ್ತಡ. ನರೇಂದ್ರ ಮೋದಿ ಆ ಕಡೆ ಚಂದ್ರಬಾಬು ನಾಯ್ಡು, ಈ ಕಡೆ ನಿತೀಶ್ ಕುಮಾರ್ ಇಬ್ಬರಿಂದ ನುಜ್ಜಾಗಿದ್ದಾರೆ. ಇಬ್ಬರೂ ಕೂಡಿ ಅವರನ್ನು ಫಜೀತಿಗೆ ಸಿಲುಕಿಸಿದ್ದಾರೆ. ಈ ರೀತಿಯಾಗಿ ಪುಂಖಾನುಪುಂಖವಾಗಿ ಕಳೆದ 5 ದಿವಸಗಳಿಂದ ಏನು ಮಾಹಿತಿಗಳು ಚಾನೆಲ್ಗಳಲ್ಲಿ ಎಲ್ಲ ಕಡೆ ಚರ್ಚೆ ಅಂದರೆ ನರೇಂದ್ರ ಮೋದಿ ಸರ್ಕಾರವೇ ನಡೆಸೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಎಲ್ಲರೂ ಮಾತಾಡ್ತಾ ಇದ್ರು. 3ಕ್ಕೆ 1 4ಕ್ಕೆ 1 ಅವ್ರಿಗೆ 16 ಸೀಟ್ ಇದ್ದಾವೆ, ಅವ್ರಿಗೆ 12 ಸೀಟ್ ಇದ್ದಾವೆ. ಅವರಿಬ್ಬರು ವಿಡ್ರಾ ಮಾಡಿಬಿಟ್ರೆ ಸರ್ಕಾರವೇ ನಿಲ್ಲೋದಿಲ್ವಂತೆ. ನರೇಂದ್ರ ಮೋದಿ ಸಿಕ್ಕಾಕ್ಕೊಂಡ್ಬಿಟ್ಟಿದ್ದಾರೆ ಅಂತ ಗಲಾಟೆ. ಈಗ ಕ್ಯಾಬಿನೆಟ್ ರಚನೆಯಾಗಿದೆ. ಯಾರ್ಯಾರಿಗೆ ಎಷ್ಟೆಷ್ಟು ಸ್ಥಾನ ಅಂತ ಗೊತ್ತಾಗಿದೆ. ಆ ಕಡೆ ನಿತೀಶ್ ಕುಮಾರ್ಗೆ ಒಂದು ಕ್ಯಾಬಿನೆಟ್ ರ್ಯಾಂಕು, ಗ್ರಾಮೀಣ ಸಚಿವಾಲಯ. ಈ ಕಡೆ ಚಂದ್ರಬಾಬು ನಾಯ್ಡುಗೆ ವಿಮಾನಯಾನ ಸಚಿವಾಲಯ, ಜೊತೆಗೆ ರಾಜ್ಯ ಖಾತೆಗಳು. ಯಾವ್ಯಾವ ವ್ಯಕ್ತಿಗೆ ಯಾವ್ಯಾವ ಕೆಲಸ ಕೊಡಬೇಕು ಅದೇ ಕೆಲಸವನ್ನು ಮತ್ತೆ ನರೇಂದ್ರ ಮೋದಿ ಕೊಟ್ಟಿದ್ದಾರೆ. ಅಶ್ವಿನಿ ವೈಷ್ಣವ್ ರೈಲ್ವೆ ಇಲಾಖೆಯಲ್ಲಿ ಇನ್ನಿಲ್ಲದ ಹಾಗೆ ಕ್ಷಿಪ್ರವಾದಂಥ ಕ್ರಾಂತಿಯನ್ನು ಮಾಡಿದ್ದಾರೆ. ಅವರು ಅದೇ ಖಾತೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಈ ಕಡೆ ವಿತ್ತ ಸಚಿವಾಲಯ ನಿರ್ಮಲಾ ಸೀತಾರಾಮನ್ ಜುಲೈ 18ಕ್ಕೆ ಬಜೆಟ್ ಮಂಡಿಸಬೇಕು, ಮಾನ್ಸೂನ್ ಸೆಷನ್ ಇದೆ. ಅವರಿಗೆ ವಿತ್ತ ಸಚಿವಾಲಯ ಕೊಡಲಾಗಿದೆ. ಆಕೆ ಗಂಡ ನನ್ನ ಹೆಂಡತಿ ಎಕನಾಮಿಸ್ಟೇ ಅಲ್ಲ, ಆಕೆ ಗಣಿತನೇ ಬರೋದಿಲ್ಲ ಅಂತ ಮಾತಾಡ್ತಾಯಿದ್ರು ಪರಕಾಲ ಪ್ರಭಾಕರ. ಆ ಪರಕಾಲ ಪ್ರಭಾಕರ್ನ ಕರ್ಕೊಂಬಂದು ಎಡಚರೆಲ್ಲ ಇಂಟರ್ವ್ಯೂ ಮಾಡಿಸೋರು. ಈ ಬಾರಿ ವಿತ್ತ ಸಚಿವಾಲಯ ಬದಲಾಗ್ಬಿಡುತ್ತೆ ಅಂತ ಎಲ್ಲರೂ ಭಾವಿಸಿದರು. ಇಲ್ಲ, ನಿರ್ಮಲಾ ಸೀತಾರಾಮನ್ನೇ ಮುಂದುವರಿಸ್ಕೊಂಡು ಹೋಗಲಿ. ಗೃಹ ಸಚಿವಾಲಯ ಅಮಿತ್ ಶಾನೇ ಮುಂದುವರಿಸಬೇಕು. ನೋಡಿ ಎಷ್ಟು ಅವರ ತಮ್ಮ ತೀರ್ಮಾನದಲ್ಲಿ ಎಷ್ಟು ಅವರು ಕಠಿಣವಾದಂಥ ನಿಲುವು ತೆಗೆದುಕೊತಾರೆ ನರೇಂದ್ರ ಮೋದಿ ಅಂತ ಇದಕ್ಕಿಂತ ಗೊತ್ತಾಗುತ್ತೆ. ಆ ಕಡೆ ರಾಜನಾಥ್ ಸಿಂಗು ರಕ್ಷಣಾ ಸಚಿವಾಲಯ, ಜೈಶಂಕರು ವಿದೇಶಾಂಗ ಖಾತೆ. ಆಗಲೇ ಜೈಶಂಕರ್ ಕಳೆದ 2 ದಿವಸದಿಂದ ವಿದೇಶಿ ಗಣ್ಯರ ಜೊತೆ ಮಾತುಕತೆ ಆರಂಭಿಸಿಬಿಟ್ಟಿದ್ದಾರೆ. ಅಂದರೆ ಸರ್ಕಾರ ಸ್ಲೀಪ್ ಮೋಡ್ನಲ್ಲಿ ಇಲ್ಲ ಅಂತ ಮತ್ತೊಂದು ಸಲ ಸಾಬೀತುಪಡಿಸಿರೋದು. ಸ್ವತಃ ನಿತೀಶ್ ಕುಮಾರ್ ಹೇಳಿದರು, ಅಲ್ಲೊಂದು ಇಲ್ಲೊಂದು ಖಾತೆ ಬಂದಿದೆ ವಿಪಕ್ಷದವ್ರಿಗೆ, ಅವರು ಏನು ಭಾರಿ ಏನೋ ತೀಸ್ಮಾರ್ಖಾನ್ ಏನೋ ಮಾಡಿಬಿಟ್ಟಿದ್ದೀವಿ ಅಂದ್ಕೊಂಡಿದ್ರೆ ಮುಂದಿನ ಸಲ ಅವು ಇರೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಅಂದರೆ ಅಷ್ಟು ಖಚಿತವಾದಂಥ ಸಮರ್ಥನೆಯನ್ನು ಈ ಕಡೆ ಚಂದ್ರಬಾಬು ನಾಯ್ಡು ಮತ್ತು ಆ ಕಡೆ ನಿತೀಶ್ ಕುಮಾರ್ ಕೊಟ್ಟದ್ದು. ಅವರಿಬ್ಬರ ವಿಶ್ವಾಸವನ್ನು ಪಡೆಯೋದರಲ್ಲಿ ನರೇಂದ್ರ ಮೋದಿ ಯಶಸ್ವಿಯಾಗಿದ್ದಾರೆ. ಮತ್ತು ಸ್ವತಃ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಅವರು ಆ ಮಟ್ಟಿಗೆ ಸಹಕಾರವನ್ನು ಕೊಟ್ಟಿದ್ದಾರೆ, ಸೌಜನ್ಯವನ್ನು ಮೆರೆದಿದ್ದಾರೆ. ಇಬ್ಬರದು ಪಾಲಿರುತ್ತೆ ಅದರಲ್ಲಿ. ಏನೋ ಅವರಿಬ್ಬರು ಸೋತು ಹೋಗ್ಬಿಟ್ರು, ಇವ್ರು ಹೇಳ್ದಂಗೆ ಕೇಳಿದ್ರು ನರೇಂದ್ರ ಮೋದಿ ಅಂತ ನಾವು ಯಾವತ್ತೂ ಪರಿಭಾವಿಸಬಾರ್ದು. ಹಾಗಂತ ನೋಡಿದರೆ ಕಳೆದ 2 ಸರ್ಕಾರದಲ್ಲಿ ಬಹುಮತದಲ್ಲಿದ್ದರು ನರೇಂದ್ರ ಮೋದಿ, ಆವಾಗಲೂ NDA ಸರ್ಕಾರ. ಆದರೆ ಜೊತೆಗಿದ್ದಂಥ ಮಿತ್ರ ಪಕ್ಷಗಳಿಗೆ ಯಾವ್ಯಾವ ಸ್ಥಾನಮಾನ ಕೊಡಬೇಕೋ ಅವತ್ತು ಕೊಟ್ಟಿದ್ದಾರೆ, ಇವತ್ತು ಕೊಟ್ಟಿದ್ದಾರೆ. ಇಲ್ಲೊಬ್ಬ ದಮನಕ ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ, ಜಯರಾಮ್ ರಮೇಶ್ ಅಂತ ಆತನ ಹೆಸರು. ನೀವು ಟ್ವಿಟರ್ ಹ್ಯಾಂಡ್ಲ್ ಹೋದರೆ ಬೆಳಗ್ಗೆ 6 ಗಂಟೆಯಿಂದ ಈತ ಟ್ವೀಟ್ ಮಾಡ್ತಿರ್ತಾರೆ. ಏಕ್ ತಿಹಾಯಿ ಪ್ರಧಾನಮಂತ್ರಿ ಅಂತ ನರೇಂದ್ರ ಮೋದಿ ಅವ್ರನ್ನ ಟೀಕೆ ಮಾಡೋದು. ಈ ಮನುಷ್ಯ ಬಿಗಿನಿಂಗೇ ನರೇಂದ್ರ ಮೋದಿ ಅನ್ನಲ್ಲ, ಏಕ್ ತಿಹಾಯಿ ಪ್ರಧಾನಮಂತ್ರಿನೇ ಐಸಾ ಕಿಯಾ ಹೈ ಅಂತಲೇ ಶುರು ಮಾಡೋದು. 1/3 ಪ್ರೈಮ್ ಮಿನಿಸ್ಟರ್ ಅಂತೆ ನರೇಂದ್ರ ಮೋದಿ. ಅಲ್ಲ, ಮೈತ್ರಿಕೂಟ ಅಂದ್ರೆ ನೀವು ಕೋಮುವಾದಿಗಳನ್ನು ಹೊರಗಿಡ್ಲಿಕ್ಕೋಸ್ಕರ ನಾವು ಸರ್ಕಾರ ರಚನೆ ಮಾಡಿದ್ದೀವಿ ಅಂತ ಗೆದ್ದ ಮೇಲೆ ಎಲ್ಲ ಸೇರ್ಕೊಳ್ಳೋದಲ್ಲ. ಚುನಾವಣೆಗೆ ಮುಂಚೆ ಮಾಡಿಕೊಂಡಿರುವಂಥ ಮೈತ್ರಿಯಿಂದ ಬಂದಿರೋ 192 ಸ್ಥಾನಗಳು. ಆ NDA ಕೂಟದ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಅವ್ರು ಹೆಂಗೆ ಏಕ್ ತಿಹಾಯಿ ಪ್ರಧಾನಮಂತ್ರಿ ಆಗ್ತಾರೆ? ಇವ್ರು ಯಾರೋ ಪ್ರಶ್ನೆ ಕೇಳೋರಿಲ್ಲ. ಎರಡನೇದು, ಕಾಂಗ್ರೆಸ್ನವರು 1951ರಿಂದ ಇಲ್ಲಿವರೆಗೂ ನೋಡಿ, ಯಾವಾಗ ಸಮ್ಮಿಶ್ರ ಸರ್ಕಾರ ಆಗಿದೆಯೋ ಅವ್ರು ಯಾರೂ 140 ಸ್ಥಾನಗಳನ್ನು ಇಲ್ಲಿವರೆಗೂ ಪಡೆದಿಲ್ಲ. 1991ಕ್ಕೆ ಬರ್ರಿ, PV ನರಸಿಂಹರಾವ್ ಇದ್ದರು, ಅಲ್ಪಮತದ ಸರ್ಕಾರ. ಸ್ಥಾನಗಳು ಎಷ್ಟಿದ್ದು? ಕಾಂಗ್ರೆಸ್ ಎಷ್ಟು ಸೀಟ್ ಗೆದ್ದಿತ್ತು? 132. ಪಂಜಾಬ್ ಚುನಾವಣೆ ಆಗಿರಲಿಲ್ಲ, ಪಂಜಾಬ್ ಚುನಾವಣೆ ಆದಮೇಲೆ 141 ಆಯಿತು. 132 ಸ್ಥಾನ ಇಟ್ಕೊಂಡು ಈ ಮನುಷ್ಯ ಮಾಡಿದ್ದೇನು ಗೊತ್ತಾ? PV ನರಸಿಂಹರಾವ್ ಖರೀದಿ ಮಾಡಿದರು ಸಂಸದರನ್ನು. ಜಾರ್ಖಂಡ್ ಮುಕ್ತಿ ಮೋರ್ಚಾ ಶಿಬು ಸೊರೆನ್ ಗ್ರೂಪ್ನ ಖರೀದಿ ಮಾಡ್ತಾರೆ, ಅವ್ರ ಮೇಲೆ ಕೇಸ್ ಹಾಕಲಾಗತ್ತೆ. ಇವರು ಶಾಸಕರು ಖರೀದಿ ಮಾಡಿದ್ದಾರೆ ಸಂಸದರನ್ನ ಅಂತ. ಸುಪ್ರೀಂ ಕೋರ್ಟು ಇಮ್ಯುನಿಟಿ ಕೊಟ್ಬಿಡುತ್ತೆ. ಏನಂತ? ಸಂಸತ್ತಿನ ಒಳಗಡೆ ನಡೆದಂಥ ಭ್ರಷ್ಟಾಚಾರಕ್ಕೆ ನಾವು ಜವಾಬ್ದಾರಲ್ಲ, ನಾವು ಅದ್ರ ಬಗ್ಗೆ ತೀರ್ಪು ಕೊಡೋಕ್ಕಾಗಲ್ಲ. ನೋಡಿ ಅಂಥ ಮಹಾನುಭಾವರು. ಈಗ ಬಿಡಿ, ಈಗ ಯಾವ ಕೇಸಾದರೂ ನಡೆಯುತ್ತೆ. ಇವತ್ತಿನ ಕಾಲಘಟ್ಟದಲ್ಲಿ ಕೋರ್ಟಿನ ಸ್ಥಿತಿ ನಾವು ಮಾತಾಡಬೇಕಾಗಿಲ್ಲ. ಅವಾಗ ನರಸಿಂಹರಾವ್ ಖರೀದಿ ಮಾಡಿ ಸರ್ಕಾರ ನಡೆಸಿದರು. ನರೇಂದ್ರ ಮೋದಿ ಆ ರೀತಿ ಏನಾದರೂ ಮಾಡಿದ್ದಾರಾ? ಅಂದರೆ ಈ ಬೇರೆ ಯಾರಿಗೂ ಏನು ಗೊತ್ತಿರಲ್ಲ ಅಂತ ಈ ಜಯರಾಮ್ ರಮೇಶ್ ತಿಳ್ಕೊತ. ಅದು ಬಿಟ್ಬಿಡ್ರಿ.
2004 2009 ಇವರು ಸರ್ಕಾರ ಮಾಡಿದ್ರಲ್ಲ, ಆ ಸರ್ಕಾರದಲ್ಲಿ ಕಾಂಗ್ರೆಸ್ ಸೀಟುಗಳು ಎಷ್ಟಿದ್ವು? ಆಮೇಲೆ ಇವರ ಸರ್ಕಾರದ ಸಮ್ಮಿಶ್ರ ಸರ್ಕಾರ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆದಾಗ ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಆ ಕಡೆ ತಮಿಳುನಾಡಿನಿಂದ ಕೂಗ್ತಾರೆ, ನಿಂತಿಂಥವ್ರಿಗೆ ನೀವು ಮಿನಿಸ್ಟರ್ ಮಾಡಬೇಕು, ಈ ಖಾತೆನೇ ಕೊಡಬೇಕು ಅಂತ ಅವ್ರು ಹೇಳ್ತಾರೆ. ಅದ್ರ ಪ್ರಕಾರ ಇವ್ರು ಮಾಡಬೇಕಾಗತ್ತೆ UPA ಸರ್ಕಾರದಲ್ಲಿ. ಆ ಕಡೆ ರಾಮ್ ವಿಲಾಸ್ ಪಾಸ್ವಾನ್ ಹೇಳ್ತಾರೆ, ನಾನು ಕೇಳಿದ ಖಾತೆನೂ ಕೊಡಲ್ಲ, ನಿಮ್ಮ ಜೊತೆ ನಾ ಇರಲ್ಲ, ನನ್ನ ಸಮರ್ಥನೆಯೇ ಇಲ್ಲ ಅಂತ ಹೇಳ್ತಾರೆ. ನಿನ್ನೆ ಕ್ಯಾಬಿನೆಟ್ ರಚನೆ ಆಯಿತು. ನರೇಂದ್ರ ಮೋದಿಯವ್ರ ಬಗ್ಗೆ ಒಂದೇ ಒಂದು ಸೊಲ್ಲೆತ್ತಿದ್ದು ಎಲ್ಲಾದರೂ ಕೇಳಿದ್ದೀರಾ? ಒಬ್ಬ ಅಜಿತ್ ಪವಾರು ನಾವು ರಾಜ್ಯ ಖಾತೆಯನ್ನು ತೊಗೊಳ್ಳೋದಿಲ್ಲ ಪ್ರಫುಲ್ ಪಟೇಲ್ ಅಂತ ಹೇಳಿದರು. ಪ್ರಫುಲ್ ಪಟೇಲ್ ತೊಗೊಂಡ್ರಷ್ಟು ತೊಗೊಳ್ಳದೇ ಇದ್ರು ಇಷ್ಟು ಏನು ವ್ಯತ್ಯಾಸ ಆಗಲ್ಲ. ಈ ಅಜಿತ್ ಪವಾರ್ ಕರ್ಕೊಂಡದ್ದೇ ದೊಡ್ಡ ಕಳಂಕ ಭಾರತೀಯ ಜನತಾ ಪಕ್ಷಕ್ಕೆ ಮಿತ್ರಕೂಟದಲ್ಲಿ NDAನಲ್ಲಿ. ಅಂಥದ್ರಲ್ಲಿ ಪ್ರಫುಲ್ ಪಟೇಲ್ ಮುಂಚೆ ವಿಮಾನಯಾನ ಖಾತೆ ಸಚಿವರಾಗಿದ್ದು ಕ್ಯಾಬಿನೆಟ್ ರ್ಯಾಂಕ್ ಇತ್ತು, ಈಗ ರಾಜ್ಯ ಖಾತೆಯನ್ನು ಅವ್ರು ಒಪ್ಕೊಳ್ಳೋದಿಲ್ಲ. ಅವ್ರು ಕೊಡೋದ್ರ ಕ್ಯಾಬಿನೆಟ್ ರ್ಯಾಂಕ್ ಕೊಡಿ. ಬಂದಿರೋದು ಒಂದೇ ಒಂದು ಖಾತೆ ರೀ ಇವ್ರು NCPಗೆ. ಈತನ ತಾಕತ್ತೇನು ಅಂತ ಈ ಬಾರಿಯ ಚುನಾವಣೆಯಲ್ಲಿ ರುಜುವಾತಾಗಿದೆ. ಅಂಥದ್ರಲ್ಲಿ ಇವರು ಡಿಕ್ಟೇಟ್ ಮಾಡ್ಲಿಕ್ಕೆ ಬಂದರೆ ನರೇಂದ್ರ ಮೋದಿ ಕೇಳ್ತಾರೆ, ಹೋಗ್ತಾ ಇರೋ ನೀನು ಅಂತಾರೆ. ಅಷ್ಟು ಸದೃಢವಾಗಿ ಸ್ಥಿರವಾಗಿ ಸರ್ಕಾರ ನಡೆಸ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಹೇಳುತ್ತೆ ಇದು ಭಾಳ ದಿವಸ ಇಷ್ಟು ದಿವಸ ನಡೀತಾ ಇರೋದೇ. ನರೇಂದ್ರ ಮೋದಿ ಅವರಿಗೆ ಸಮ್ಮಿಶ್ರ ಸರ್ಕಾರವನ್ನು ಮ್ಯಾನೇಜ್ ಮಾಡಿ ಅಭ್ಯಾಸ ಇಲ್ಲ. ಎಂಥ ಜೋಕು ಅಂದರೆ ಇದಕ್ಕಿಂತ ಜೋಕ್ ನಾ ಕೇಳೇ ಇಲ್ಲ ರೀ. ನರೇಂದ್ರ ಮೋದಿಗೆ ಯಾವ ಅನುಭವನೂ ಇರಲಿಲ್ಲ ರೀ. ನರೇಂದ್ರ ಮೋದಿ ಒಂದು ಮಂಡಳ ಪಂಚಾಯತಿ ಚುನಾವಣೆ ಗೆದ್ದಿರಲಿಲ್ಲ ಅವ್ರು ಮುಖ್ಯಮಂತ್ರಿ ಆದಾಗ. ಎಷ್ಟು ಜನರಿಗೆ ಗೊತ್ತಿದೆ ಅದು? ನೇರವಾಗಿ ಮುಖ್ಯಮಂತ್ರಿ ಆದರು ಗುಜರಾತ್ನಲ್ಲಿ 2001ರಲ್ಲಿ. ಆಮೇಲೆ ಚುನಾವಣೆ ಎದುರಿಸಿ ಶಾಸಕರಾಗಿದ್ದವರು. ಯಾರ ವಿರುದ್ಧ ಸೆಣಸಾಟ ಗೊತ್ತವ್ರದ್ದು? ಕೇಶವ್ ಭಾಯ್ ಪಟೇಲ್. ನರೇಂದ್ರ ಮೋದಿಗೆ ಜಾತಿಯ ಬೆಂಬಲ ಇರಲಿಲ್ಲ. ಗಾಣಿಗ ಜಾತಿಯವರು, ಹಿಂದುಳಿದ ವರ್ಗದಿಂದ ಬಂದವರು. ಅಲ್ಲಿ ಪಾಟೀದಾರದು ಭಾಳ ದೊಡ್ಡದಾದಂಥ ನಿರ್ಣಾಯಕ ಸ್ಥಾನ ಗುಜರಾತ್ನಲ್ಲಿ ಪಟೇಲ್ಸ್. ಅಂಥವರನ್ನೇ ಬಡ್ದು ರಾಜಕಾರಣ ಮಾಡ್ಕೊಂಡು ಬಂದವರು. ಆಮೇಲೆ 13 ವರ್ಷ ನಿರಂತರವಾಗಿ ಯಾವುದೇ ಸಮಸ್ಯೆ ಇಲ್ಲದೆ ಅಧಿಕಾರ ಮಾಡಿದ್ದಕ್ಕಾಗಿ ಗುಜರಾತಲ್ಲಿ. ಅದಾದ ಮೇಲೆ ಅವ್ರ ಮೇಲೆ ದೂರ ಏನು, ಪ್ರಧಾನಮಂತ್ರಿಯಾಗಿ ಇವರಿಗೆ ಅಭ್ಯಾಸ ಇಲ್ಲ ರೀ. ಏನು ಅಭ್ಯಾಸ ಬೇರೆ ಇರುತ್ತಾ ಪ್ರಧಾನಮಂತ್ರಿ ಆಗಲಿಕ್ಕೆ? ನಗು ಬರುತ್ತೆ ರೀ ಇವ್ರು ಮಾತಾಡೋದು ನೋಡಿದರೆ. ಅನುಭವ ಇಲ್ಲ ರೀ ಅವ್ರಿಗೆ ಪ್ರಧಾನಮಂತ್ರಿಯಾಗಿ. ಏನೋ ಒಂದು ರಾಜ್ಯ ಮಾಡೋದು ಬೇರೆ, ದೇಶ ಮಾಡೋದು ಬೇರೆ. ದೇಶ ಗಾಂಧಿ ಕುಟುಂಬದವರೇ ಬೇರೆ ಯಾರು ಮಾಡಬಾರ್ದು. ನೆಹರು ಮಾಡ್ಬೋದು, ಇಂದಿರಾ ಗಾಂಧಿ ಮಾಡ್ಬೋದು ಮಗಳು ಅನ್ನೋ ಕಾರಣಕ್ಕೆ. ಅದಾದಮೇಲೆ ಪೈಲಟ್ ಆಗಿದ್ದರು ರಾಜೀವ್ ಗಾಂಧಿ, ಅವ್ರು ಮಾಡ್ಬೋದು, ಯಾರು ಬೇಕಾದ್ರೂ ಮಾಡ್ಬೋದು. ನರೇಂದ್ರ ಮೋದಿ ಮಾಡಬಾರ್ದು. ನರೇಂದ್ರ ಮೋದಿಗೆ ಬರಲ್ಲ ರೀ ಅವ್ರಿಗೆ, ಇಂಗ್ಲೀಷೇ ಬರಲ್ಲ ಅವ್ರಿಗೆ, ಡಿಗ್ರಿ ಆಗಿಲ್ಲ ರೀ ಅವ್ರಿಗೆ. ಚೌಥಾ ಪಾಸ್ ರಾಜ ಅಂತ ಆಮ್ ಆದ್ಮಿ ಪಕ್ಷದವ್ರು ಹೇಳೋದು. 4ನೇ ಕ್ಲಾಸ್ ಪಾಸ್ ಆಗ್ಯಾರಂತ ನರೇಂದ್ರ ಮೋದಿ. ಏನು ನೋಡಿ ಇವ್ರು ಮಾತಾಡೋ ಮಾತು ಕೇಳಿದ್ರೆ ಮೈಯೆಲ್ಲ ಉರಿಯುತ್ತೆ ನನಗೆ. ಆಯಿತಾ, ಪ್ರಧಾನಮಂತ್ರಿ ಇವ್ರಿಗೆ ವಿದೇಶಾಂಗ ನೀತಿ ಬರಲ್ಲ ರೀ. ವಿದೇಶಾಂಗ ನೀತಿ ಅಂದರೆ ಇವ್ರದ್ದು ಅರ್ಥ ಏನಂದರೆ, ರಷ್ಯಾ ಜೊತೆ ನಾವು ಮಾತಾಡಿದರೆ ಅಮೆರಿಕಕ್ಕೆ ಕೋಪ ಬಂದುಬಿಡುತ್ತೆ, ಅಯ್ಯೋ ಮಾತಾಡಬಾರ್ದು ನಾವು, ಈ ರೀತಿಯದು. ಚೈನಾ ಜೊತೆ ಮಾತಾಡೋದು, ಅರುಣಾಚಲ ಪ್ರದೇಶದಲ್ಲಿ ಡೆವಲಪ್ಮೆಂಟ್ ಮಾಡಬಾರ್ದು, ಚೈನಾ ಬೇಜಾರು ಮಾಡ್ಕೊಂಡ್ಬಿಡುತ್ತೆ. ನಮ್ಮ ಕಾಂಗ್ರೆಸ್ನಲ್ಲಿ ಸಚಿವರು ಹೇಳ್ತಾ ಇದ್ದಂಥ ಮಾತು ಇದು. ಆ ರೀತಿ ವಿದೇಶಾಂಗ ನೀತಿ ಮಾಡ್ಕೊಂಬಂದವರು. ನರೇಂದ್ರ ಮೋದಿ ಬರ್ತಾರೆ, ಮೊದಲನೇ ಬಾರಿಗೆ ಪ್ರಧಾನಮಂತ್ರಿ ಆಗಿರೋ ಮನುಷ್ಯ. ಆತ ಮಾಡಿದಂಥ ವಿದೇಶಾಂಗ ನೀತಿ ಹೇಗಿದೆ? ಸ್ವತಃ ಪಾಕಿಸ್ತಾನದ ಮಾಜಿ ಪ್ರಧಾನಮಂತ್ರಿ ಇಮ್ರಾನ್ ಖಾನ್ ಹೇಳ್ತಾರೆ, ಭಾರತ ದೇಶದ ವಿದೇಶಾಂಗ ನೀತಿಯನ್ನು ನೋಡಿ ಪಾಕಿಸ್ತಾನ ಕಲಿಬೇಕು ಅಂತ ಹೇಳ್ತಾರೆ. ಅವರು ಯಾರಿಗೂ ತಲೆ ಬಾಗಿಸಲ್ಲ, ಯಾರಿಗೂ ಮುಜುಗರ ಪಡಲ್ಲ, ಯಾರ ಜೊತೆ ಮಾತಾಡಲಿಕ್ಕೆ. ಯಾರಿಗೆ ಮಾತಾಡಬೇಕು ಅವಾಗ ಮಾತಾಡ್ತಾರೆ. ಅಂಥ ವಿದೇಶಾಂಗ ನೀತಿ ನಮ್ಗೆ ಬೇಕಾಗಿತ್ತು ಅಂತ ಇಮ್ರಾನ್ ಖಾನ್, ನಮ್ಮ ಬದ್ಧ ದ್ವೇಷಿ ವೈರಿ, ಹೇಳುವಂಥ ಮಾತು. ಇವರು ಹೇಳ್ತಾರೆ ನರೇಂದ್ರ ಮೋದಿ ಅವರಿಗೆ ಪ್ರಧಾನಮಂತ್ರಿಗೆ ಅಭ್ಯಾಸ. ಈಗ ಸಮ್ಮಿಶ್ರ ಸರ್ಕಾರ ನಡೆಸಿ ಅಭ್ಯಾಸ ಇಲ್ಲ ಅವರಿಗೆ. ಸಮ್ಮಿಶ್ರ ಸರ್ಕಾರ ನಡೆಸಿ ಅಭ್ಯಾಸ ಇದೆಯಾ ಇಲ್ವಾ ಅಂತ ಕ್ಯಾಬಿನೆಟ್ ರಚನೆಯಲ್ಲಿ ಅವರು ಲಿಸ್ಟ್ ಕೊಟ್ರಲ್ಲ, ಆ ಲಿಸ್ಟ್ ನೋಡಿದರೆ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಸ್ವತಃ ನಿತೀಶ್ ಕುಮಾರ್ NDA ಸಂಸದೀಯ ಸಭೆಯಲ್ಲಿ ಹೇಳ್ತಾರೆ, ಅಲ್ಲೊಂದು ಇಲ್ಲೊಂದು ಸ್ಥಾನ ಬಂದಿದ್ದಾವೆ, ಏನೋ ಸುಳ್ಳು ಹೇಳ್ಕೊಂಡು ಮಾಡಿದ್ದಾರೆ, ಇವ್ರು ಯಾವ ಸೇವೆಯೂ ಮಾಡಿಲ್ಲ, ಈ ಸುಳ್ಳು ಹೇಳಿದ್ದು ಬಂದಿರೋ ಸ್ಥಾನ ಇದಾವಲ್ಲ ಮುಂದಿನ ಸಲ ಅವು ಇರೋದಿಲ್ಲ ಅಂತ. ಅಂದರೆ ಮುಂದಿನ ಬಾರಿ ಕೂಡ ನಾನು ನರೇಂದ್ರ ಮೋದಿ ಜೊತೆ ಇರ್ತೀನಿ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಚಂದ್ರಬಾಬು ನಾಯ್ಡು ಹೇಳ್ತಾರೆ, ನರೇಂದ್ರ ಮೋದಿ ಅವರ ಜೊತೆ ನಿಂತು ನಾವು ಚುನಾವಣೆ ಮಾಡಿದ್ದು, ನರೇಂದ್ರ ಮೋದಿ ಮಿತ್ರಕೂಟದ ಎಲ್ಲರ ಗೆಲುವಿಗೂ ಕಾರಣೀಭೂತರಾಗಿದ್ದಾರೆ, ಆದ್ದರಿಂದ ಅವ್ರ ಜೊತೆ ಇದ್ದೀವಿ ನಾವು ಅಂತ ಅವ್ರು ಹೇಳ್ತಾರೆ. ಹೀಗೆ ಹೇಳುವಾಗ ಇವ್ರು ಹೇಳ್ತಾರೆ, ಇವರು ಏಕ್ ತಿಹಾಯಿ ಬಹುಮತ ಹೈ. ಇವರು ಇಡೀ ಕಾಂಗ್ರೆಸ್ ಜೀವನ 1950 ಇಲ್ಲಿವರೆಗೂ ಮಾಡಿರುವಂಥ ರಾಜಕೀಯ ಇದೆಯಲ್ಲ, ತಮಗೆ ಬೇಕಾದವ್ರನ್ನ ಕುರ್ಚಿ ಮೇಲೆ ಕೂಡಿಸೋದು, ಹೊರಗಿನಿಂದ ಸಪೋರ್ಟ್ ಕೊಡ್ತೀನಿ ಅಂತ ಹೇಳೋದು, 15 ದಿವಸ ವಿಡ್ರಾ ಮಾಡ್ಕೊಳ್ಳೋದು, ವಿಡ್ರಾ ಮಾಡಿಕೊಂಡು ತಮ್ಮದೇ ಪಾರಮ್ಯ ಮೆರೆಯೋದು, ಇದನ್ನೇ ನಿರಂತರವಾಗಿ ಮಾಡ್ಕೊಂಬಂದವರು.
ಆಮೇಲೆ ಈಗ ಬಂದಿರೋ 99 ಸ್ಥಾನ ಇದೆಯಲ್ಲ, ಎಷ್ಟು ಅತ್ಯಂತ ಕ್ಷುಲ್ಲಕ ಸ್ಥಾನ ಅಂದರೆ 1977ರಲ್ಲಿ ತುರ್ತು ಪರಿಸ್ಥಿತಿ ಆದಮೇಲೆ ಇಂದಿರಾ ಗಾಂಧಿ ಸ್ಥಾನ ಬಂತಲ್ಲ, ಅದಕ್ಕಿಂತ 60 ಸ್ಥಾನ ಕಡಿಮೆ ಬಂದಿರೋದು ಈಗ ಕಾಂಗ್ರೆಸ್ಗೆ. ಇದಕ್ಕಿಂತ ಕೆಟ್ಟ ರಿಸಲ್ಟ್ ಯಾವತ್ತೂ ಬಂದಿಲ್ಲ. ಇವ್ರು ಹೇಳ್ತಾರೆ ರಾಹುಲ್ ಗಾಂಧಿ ನಾಯಕತ್ವ ಗೆಲುವನ್ನು ಕಂಡಿದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇನ್ನು ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ನಾಳೆ ತೊಂದರೆ ಕೊಡ್ತಾರೆ, ಈಗೇನೋ ಸರಿಯಾಗಿದ್ದಾರೆ ನೋಡಿ. ಚಂದ್ರಬಾಬು ನಾಯ್ಡು ಈಗ ಮುಖ್ಯಮಂತ್ರಿ ಆಗಿದ್ದಾರೆ ಆಂಧ್ರ ಪ್ರದೇಶದಲ್ಲಿ. ಅವರು ಸೂಪರ್ 6 ಅಂತೇಳಿ ಅವ್ರದ್ದು ಹೇಗೆ ಕರ್ನಾಟಕದಲ್ಲಿ ಪಂಚಭಾಗ್ಯ ಹೇಳಿದ್ರಲ್ಲ, ಹಾಗೆ ಸೂಪರ್ 6 ಅಂತ ಹೇಳಿದ್ದಾರೆ. ಸೂಪರ್ 6 ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಆಗಲಾರದ ರೀತಿಯಂಥ ಆಮಿಷಗಳನ್ನು ಒಡ್ಡಿರೋದು ಆ ಮನುಷ್ಯ. ಗ್ಯಾಸ್ ಸಿಲಿಂಡರ್ ಅರ್ಧ ರೇಟಿಗೆ ಕೊಡ್ತೀನಿ, ಮಕ್ಕಳಿಗೆ ಓದಲಿಕ್ಕೆ 15,000 ಕೊಡ್ತೀನಿ, ಫ್ಯಾಮಿಲಿಗಳಿಗೆ 3,000 ಕೊಡಲ್ಲ, 4,000 ಮೊದಲೇದಾಗಿ ಜಗನ್ ರೆಡ್ಡಿನೇ ಅತಿ ಹೆಚ್ಚು ಆಮಿಷ ತೋರಿಸಿ ಸರ್ಕಾರ ಮಾಡಿರೋದು. ಅದನ್ನು ಮೀರಿ ಇವರು ಸೂಪರ್ 6 ಅಂತ ಪ್ರಣಾಳಿಕೆಯಲ್ಲಿ ಹೇಳಿರೋದು. ಅದನ್ನು ಮಾಡುವುದರಲ್ಲಿ ತಿಣುಕಾಡಿ ಹೇಗೆ ಸಾಕಾಗಿ ಸುಸ್ತಾಗ್ಬಿಡ್ಬೇಕು. ಎರಡನೇ, ಜಗನ್ ರೆಡ್ಡಿ ಮೇಲೆ ವೈರತ್ವ ಇದೆ ಚಂದ್ರಬಾಬು ನಾಯ್ಡುಗೆ, ಆತನ ಹೆಂಗಾರ ಮಾಡಿ ಜೈಲಿಗೆ ಕಳಿಸ್ಬೇಕು, ನಾನು ಕಳಿಸಿದ ನೀವು ಬಿಡಬಾರ್ದು. ಆದರೆ ಜಗನ್ ರೆಡ್ಡಿ ಮೇಲೆ 6 ಡಿಸ್ಪ್ರಪೋರ್ಷನೇಟ್ ಅಸೆಟ್ ಕುರಿತಾದಂಥ ಕೇಸ್ಗಳಿದ್ದಾವೆ. ಆ ಕೇಸ್ಗಳಿಗೆ ಚಾರ್ಜ್ ಶೀಟ್ ಹಾಕಲಾಗಿದೆ. ಈಗ ಜಗನ್ ರೆಡ್ಡಿ ಜೈಲಿಗೆ ಕಳಿಸೋದೇ ಒಂದು ಅಂಶದ ಕಾರ್ಯಕ್ರಮ ಚಂದ್ರಬಾಬು ನಾಯ್ಡುಗೆ. ಎರಡನೇದ್ದು, ಸರ್ಕಾರವನ್ನು ನಡೆಸಬೇಕು, ಆರ್ಥಿಕ ಮುಗ್ಗಟ್ಟು, ರಾಜ್ಯವನ್ನು ನೋಡ್ಕೊ. ಜೊತೆಗೆ ನಾರಾ ಲೋಕೇಶ್ ಅಂತ ಆತನಿಗೆ ಮಗ, ಆತನಿಗೆ ಮುಖ್ಯಮಂತ್ರಿ ಪಟ್ಟ ಕೊಡಬೇಕಾದ ಅನಿವಾರ್ಯತೆ ಇದೆ. ಚಂದ್ರಬಾಬು ನಾಯ್ಡು ವಯಸ್ಸಾಗಿದೆ, ಆರೋಗ್ಯ ಸರಿ ಇಲ್ಲ, ಬೇರೆ ಯಾರ್ದೋ ಕೈಗೆ ಸರ್ಕಾರ ಕೊಟ್ಟು ಹೋಗಲ್ಲ ಅಂತ ಆತನನ್ನು ಮಾಡಬೇಕು ಅಂತ ಓಡಾಡ್ತಾ ಇದ್ದಾರೆ. ಅದಕ್ಕೇನು ಬೇಕು ಅದನ್ನು ಮಾಡ್ತಾರೋ, ಇಲ್ಲಿ ನರೇಂದ್ರ ಮೋದಿ ಕಿತಿಬಿ ಮಾಡ್ಕೊಂಡು ಕೊಡ್ತಾರೋ ದಯವಿಟ್ಟು ನನಗೆ ಹೇಳಿ ನೀವು. ಇನ್ನು ಈ ಕಡೆ ಬನ್ನಿ, ನಿತೀಶ್ ಕುಮಾರ್ ವಿಚಾರಕ್ಕೆ ಬನ್ನಿ. ನಿತೀಶ್ ಕುಮಾರ್ಗೂ ವಯಸ್ಸಾಗಿದೆ, ಕೊನೆ ಚುನಾವಣೆ, ಈ ಬಾರಿ ಬಿಹಾರದ ಚುನಾವಣೆ. ಅವ್ರಿಗೆ ಗೊತ್ತಿದೆ ನರೇಂದ್ರ ಮೋದಿ ಜೊತೆಗೆ ಇದ್ದಾಗಿಂದ ಅವ್ರಿಗೆ ಯಾವುದೇ ಸಮಸ್ಯೆ ಆಗಿಲ್ಲ. 2009ರಿಂದ ಇಲ್ಲಿವರೆಗೂ ಅವ್ರಿಗೆ ಯಾವ ತಾಪತ್ರಯ ಆಗಿಲ್ಲ. ಯಾವಾಗ ತೇಜಸ್ವಿ ಯಾದವ್ ಜೊತೆ ಅಥವಾ ಲಾಲು ಯಾದವ್ ಜೊತೆ ಹೋಗಿದ್ದಾರೆ ಅವಾಗೆಲ್ಲ ತಾಪತ್ರಯ ಆಗಿದೆ. ಪಕ್ಷವನ್ನು ಹೈಜಾಕ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ ಅವ್ರ ಶಾಸಕರನ್ನ. ಯಾವ ಒರಿಸ್ಸಾದಲ್ಲಿ ವಿ ಕೆ ಪಾಂಡ್ಯನ್ ಈಗ ನಾನು ಪಟ್ನಾಯಕ್ ಜೊತೆ ಇಲ್ಲ, ನವೀನ್ ಪಟ್ನಾಯಕ್ ಜೊತೆ ಅಂತ ಹೇಳ್ತಾರೆ. ಯಾಕಂದ್ರೆ ಈಗ ಅಧಿಕಾರ ಇಲ್ಲ ಅವ್ರಿಗೆ. ನವೀನ್ ಪಟ್ನಾಯಕ್ ಸ್ಥಿತಿ ನನಗೆಲ್ಲಿ ಆಗ್ಬಿಡುತ್ತೋ ಅನ್ನುವಂಥ ಭಯ ನಿತೀಶ್ ಕುಮಾರ್ನ ಕಾಡ್ತಾ ಇದೆ. ಹೀಗಾಗಿ ನಿತೀಶ್ ಕುಮಾರ್ ತನ್ನ ರಾಜಕೀಯ ಭವಿಷ್ಯವನ್ನು ಈ ಹಂತದಲ್ಲಿ ಕಾಣಬೇಕಾದ ಅಗತ್ಯತೆ. ಅದು ಬಿಟ್ಟು ಕೇಂದ್ರಕ್ಕೆ ಬಂದು ಕಿರಿಕಿರಿ ಮಾಡ್ಕೊಂಡು ಕೂಡಲಿಕ್ಕೆ ಎಲ್ಲಿ ಅವಕಾಶ ಇದೆ ಅವರಿಗೆ. ಜೊತೆಗೆ ಈಗಿರುವಂಥ ಕಾಂಗ್ರೆಸ್ಸು ಮತ್ತು ಅವರ ಮೈತ್ರಿಕೂಟ ಇದೆಯಲ್ಲ, ಘಟಬಂಧನ್, ಇಂಡಿ ಘಮಂಡಿ ಘಟಬಂಧನ್, ಅವ್ರ ಜೊತೆ ಸೇರಿದರೆ ಪ್ರಧಾನಮಂತ್ರಿನೂ ಆಗಲ್ಲ, ಏನಾಗಲ್ಲ, ಫುಟ್ಪಾತಿಗೆ ಬರ್ತೀನಿ ಅಂತ ಭಾಳ ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ನರೇಂದ್ರ ಮೋದಿ ನಿರಾತಂಕವಾಗಿ ಪ್ರಧಾನಮಂತ್ರಿ ಹುದ್ದೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಅದ್ರ ಬಗ್ಗೆ ಯಾವುದೇ ರೀತಿಯ ಸಂದೇಹ ಬೇಕಾಗಿಲ್ಲ. ಆ ರೀತಿ ಬೆಳಗ್ಗೆ ಎದ್ರೆ ಗಾಸಿಪ್ ಮಾಡ್ತಾರಲ್ಲ, ಅವ್ರು ಗಾಸಿಪ್ನಲ್ಲೇ ಸುಖವಾಗಿರಲಿ ಅಂತ ಹಾರೈಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ಭಿನ್ನವಾಗಿ ಆಲೋಚನೆ ಮಾಡಿರೋದು, ಬೇರೆ ಬೇರೆ ಆಯಾಮಗಳಲ್ಲಿ ಈ ಪ್ರಕರಣವನ್ನು ನೋಡಿರೋದು ಬಹುಶಃ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ವಿಶ್ಲೇಷಣೆ ಕೆಲವೊಂದು ಸಲ ಸುದೀರ್ಘವಾಗಿರ್ತವೆ, ಆದರೆ ಇಷ್ಟು ವಿಷಯವನ್ನು ತಮಗೆ ಹೇಳಬೇಕು ಅನ್ನುವಂಥ ಹಪ್ಪಿ ನನ್ನೊಳಗಿರ್ತದೆ. ಹೀಗಾಗಿ ನಾನು ಮಾತಾಡೋದು. ಕಮೆಂಟ್ ಮಾಡಿ, ತಮ್ಮ ಕಮೆಂಟನ್ನು ನೋಡ್ತೀನಿ. ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಯಥಾ ಪ್ರಕಾರ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.